ಶಾಸಕರ ಅನುದಾನದ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ನಮಗೆ ಸಪೋರ್ಟ್ ಸಿಕ್ಕಿಲ್ಲ ಅಂತ ಆರ್ ಅಶೋಕ್ ವಿರುದ್ಧ ನೇರವಾಗಿ ಶಾಸಕರು ಇಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅನುದಾನದ ವಿಚಾರದಲ್ಲಿ ಶಾಸಕರಿಗೆ ನೋ ಸಪೋರ್ಟ್ ಅಂದರೆ ನಮಗೆ ಸಪೋರ್ಟ್ ಸಿಗಲಿಲ್ಲ ಅಂತ ಆರ್ ಅಶೋಕ್ ವಿರುದ್ಧ ಪಕ್ಷದ ಬೆಂಗಳೂರು ಶಾಸಕರು ಈ ರೀತಿಯಾಗಿ ಗರಂ ಆದರು. ಎಲ್ಲ ಬಿಜೆಪಿಯ ಶಾಸಕರನ್ನು ಕರೆದುಕೊಂಡು ಸಿಎಂ ಅವರನ್ನು ಭೇಟಿ ಮಾಡಬೇಕಾಗಿತ್ತು, ಆ ಕೆಲಸ ಮಾಡಲಿಲ್ಲ ಅಂತ, ಯಾವುದೇ ವಿಚಾರದಲ್ಲೂ ಮುಂದೆ ಬಂದು ಸಪೋರ್ಟ್ ಮಾಡಲಿಲ್ಲ ಅಂತ ಬೇಸರವನ್ನು ಹೊರಹಾಕಿದ್ದಾರೆ. ಜೊತೆಗೆ ಆಕ್ರೋಶವನ್ನು ಕೂಡ ಹೊರಹಾಕಿದರು. ಶಾಸಕಾಂಗ ಸಭೆಯಲ್ಲಿ ಅಶೋಕ್ ನಡೆ ಬಗ್ಗೆ ಈ ರೀತಿಯಾಗಿ ಶಾಸಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೇರವಾಗಿಯೇ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಶಾಸಕಾಂಗ ಸಭೆಯಲ್ಲಿ ಅಶೋಕ್ ನಡೆಯ ಬಗ್ಗೆ ಕಿಡಿಕಾರಿದ್ದಾರೆ. ಬಹುಶಃ ಕೇಳಬಹುದಾಗಿತ್ತು, ಈಗ ಅನುದಾನದ ತಾರತಮ್ಯ ಇರಬೇಕಾದ್ರೆ ಒಬ್ಬ ನಾಯಕನಾದವನ ಕೆಲಸ ಏನು, ತನ್ನ ಜೊತೆ ಒಂದು ಗ್ಯಾಂಗನ್ನು ಕಟ್ಕೊಂಡು ತನ್ನ ಹಿಂದೆ ಯಾರಿದ್ದಾರೆ ಅದರ ಕಡೆ ಗಮನ ಕೊಡೋದು. ಆ ಕೆಲಸವನ್ನು ಮಾಡಲಿಲ್ಲ ಅಂತ ಇಲ್ಲಿ ಶಾಸಕರು ಬೇಸರವನ್ನು, ಅಸಮಾಧಾನವನ್ನು, ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಅನುದಾನದ ವಿಚಾರದಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡುತ್ತಲೇ ಇದ್ದೇವೆ, ಆದರೆ ವಿಪಕ್ಷ ನಾಯಕರಾಗಿ ಅಶೋಕ್ ಬೆಂಬಲಕ್ಕೆ ನಿಲ್ಲಬೇಕಾಗಿತ್ತು ಅಂತೇಳಿ ಶಾಸಕರನ್ನು ಕರೆದುಕೊಂಡು ಹೋಗಿ ಸಿ ಎಂ ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು. ಆ ಕೆಲಸ ಆಗಲಿಲ್ಲ. ಯಾವುದೇ ವಿಚಾರದಲ್ಲೂ ಅಶೋಕ್ ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡ್ತಿಲ್ಲ. ಪಕ್ಷದ ಅಧ್ಯಕ್ಷರ ಮುಂದೆಯೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಹೋಗುವ ಬಗ್ಗೆ ಮಾತುಕತೆ ಕೂಡ ಆಗಿದೆ. ಸೊ ಅಶೋಕ್ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಅಂದರೆ ಅದೆಲ್ಲವೂ ಕೂಡ ಆಮೇಲೆ ಸರಿಯಾಗತ್ತೆ ಬಿಡಿ ಅಂತ ಹೇಳಿದಾಗ ಶಾಸಕರೆಲ್ಲರೂ ಕೂಡ ಸಮಾಧಾನಗೊಂಡಿದ್ದಾರೆ. ಸೊ ಈಗ ನೇರವಾಗಿನ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಸೊ ಹಂಗಾಗಿ ಮುಂದೆ ಅದೆಲ್ಲವೂ ಕೂಡ ಸರಿಯಾಗತ್ತೆ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಆರ್ ಅಶೋಕ್ ಹೇಳಾದ ನಂತರ ಓಕೆ ಅಂತ ಸಮಾಧಾನವಾಗಿ ಈಗ ಶಾಸಕರು ಇದ್ದಾರೆ. ತಾರತಮ್ಯ ವಿಚಾರದಲ್ಲಿ ಅಂದರೆ ಈ ಅನುದಾನದ ವಿಚಾರದಲ್ಲಿ ತಾರತಮ್ಯ ನಡೀತಾ ಇದೆ ಅಂತೇಳಿ ಹಂಗಾಗತ್ತದು, ಸಹಜ ಅದು. ಸೊ ಅದನ್ನು ನಾವೆಲ್ಲರೂ ಯಾರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಯಾರೆಲ್ಲ ಶಾಸಕರು ಇದ್ದಾರಲ್ಲ ಎಲ್ಲರೂ ಹೋಗಿ ಸಿ ಎಂ ಅವ್ರನ್ನ ಭೇಟಿ ಆಗಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಆಗಲಿಲ್ಲ, ಅದು ನಮಗೆ ಬೇಸರ ಇದೆ ಅಂಥೇಳಿ ಇದು ಸಭೆಯಲ್ಲಿ ಈ ರೀತಿಯಾಗಿ ಚರ್ಚೆ ಆಯಿತು. ಅದಾದ ನಂತರ ಅದೆಲ್ಲವೂ ಕೂಡ ಸರಿಯಾಗತ್ತೆ ಅಂತ ಹೇಳಿದಾಗ ಮುಂದಿನ ದಿನಮಾನಗಳಲ್ಲಿ ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಆಯಿತು ಅಂತ ಶಾಸಕರು ಓಕೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿಯನ್ನು ಜಾರಿ ಮಾಡೋದಕ್ಕೆ ಹರಸಾಹಸ ಕೊಡ್ತಾ ಇಲ್ಲ ಅಂತಲ್ಲ. ಗ್ಯಾರಂಟಿಗೆ ಅಲ್ಲಿ ಹಣ ಹೋಗ್ತಾ ಇದ್ದರೆ ಇಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಎಲ್ಲಿ ಆಗತ್ತೆ ಅಂತ ಕಾಂಗ್ರೆಸ್ ನಾಯಕರೇ ಪ್ರಶ್ನೆಯನ್ನು ಮಾಡಿದರು. ಇನ್ನು ಅವರೇ ಈ ರೀತಿಯಾಗಿ ಪ್ರಶ್ನೆ ಮಾಡಬೇಕಾದ್ರೆ ಬಿ ಜೆ ಪಿಯ ಶಾಸಕರಿಗೆ ಎಲ್ಲಿಂದ ಅನುದಾನ ಸಿಗತ್ತೆ ಅಂತ ಆ ರೀತಿಯ ಪ್ರಶ್ನೆಗಳು ಇವತ್ತು ಸಭೆಯಲ್ಲಿ ಚರ್ಚೆ ಆಯಿತು. ಅದು ಆ ಸಭೆಯಲ್ಲಿ ಚರ್ಚೆ ಆಗಿರುವಂಥ ಹಿನ್ನೆಲೆಯಲ್ಲಿ ನಮಗೆ ಈ ರೀತಿಯಾಗಿ ಸಮಸ್ಯೆ ಇದೆ, ಆದರೂ ಕೂಡ ಒಬ್ಬ ನಾಯಕರಾಗಿ ನೀವು ಯಾಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಸಿ ಎಂ ಜೊತೆ ಯಾಕೆ ಮಾತನಾಡಿಸಲಿಲ್ಲ ಅನ್ನುವಂಥ ಪ್ರಶ್ನೆ ಇತ್ತು. ಅದೆಲ್ಲವೂ ಕೂಡ ಚರ್ಚೆ ಆಗಿದೆ. ಆಮೇಲೆ ಏನೇನು ಮಾಡಬೇಕು, ಮುಂದಿನ ಹೋರಾಟದ ಹಾದಿ ಹೇಗಿರಬೇಕು, ಅಧಿವೇಶನದಲ್ಲಿ ಏನು ಮಾಡಬೇಕು, ಯಾವ್ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಸೊ ನೇರವಾಗಿ ಇಲ್ಲಿ ಈ ಸಭೆ ಏನಿತ್ತಲ್ಲ ಆ ಸಭೆಯಲ್ಲಿ ನೇರವಾಗಿಯೇ ಆರ್ ಅಶೋಕ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಒಂಥರ ಮುಜುಗರಕ್ಕೆ ಕೂಡ ಒಳಗಾದರು. ಅದಾದ ನಂತರ ಅವರನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಆರ್ ಅಶೋಕ್ ಕೂಡ ಮಾಡಿದ್ರು. ಮುಂದೆ ಹಿಂಗೆ ಆಗಲ್ಲ ಅಂಥೇಳಿ ಕಾದು ನೋಡಬೇಕು ಮುಂದಿನ ದಿನಮಾನಗಳಲ್ಲಿ ಸರಿ ಹೋಗ್ತಾರಾ ಏನು ಎತ್ತ ಅಂಥೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.